ಸುದ್ದಿ ಏನಂತ ನೋಡ್ತಾ ಹೋಗೋದಾದರೆ ಬೆಂಗಳೂರು ಈ ಮಹಾನಗರಿ ಬೆಂಗಳೂರು ಹೆಮ್ಮರವಾಗಿ ಬೆಳೀತಾ ಇದೆಯಲ್ಲ, ಅದೇ ಈಗ ತನ್ನ ಹೆಸರನ್ನು ಕೆಡಿಸ್ಕೊಳ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಒಂದು ಕಡೆ ಉತ್ತರ ಭಾರತದವರ ಕಾಟ ಹೆಚ್ಚಾಗಿದ್ರೆ, ಇನ್ನೊಂದು ಕಡೆ ಈ ಟ್ರಾಫಿಕ್ ಸಮಸ್ಯೆ, ಈ ಅಪಘಾತ ಸಂಖ್ಯೆಗಳು, ಹೀಗೆ ಅನೇಕ ಸಮಸ್ಯೆಗಳಿಂದ ಸಮಸ್ಯೆಗಳ ಆಗರವಾಗ್ತಾ ಇದೆಯಾ ಬೆಂಗಳೂರು ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಈಗ ಯುವತಿ ಮೇಲೆ BMTC ಬಸ್ ಹತ್ತಿಸುವುದಕ್ಕೆ ಪ್ರಯತ್ನ ಮಾಡದಂಥ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗುತ್ತೆ. ಆ ಯುವತಿ BMTC ಬಸ್ಸನ್ನು ನಿಲ್ಲಿಸೋದಕ್ಕಂತ ಮುಂದೆ ಹೋಗ್ತಾಳೆ. ಆ ಸಂದರ್ಭದಲ್ಲಿ BMTC ಬಸ್ಸವನ್ನು ಆ ಯುವತಿ ಜೀವವನ್ನು ಲೆಕ್ಕಿಸದೆ ಹಾಗೆ ಹಾದು ಹೋಗ್ಬಿಟ್ಟಿದ್ದಾನೆ. ನೀವು ಬೆಂಗಳೂರಿಗೆ ಬಂದಿದ್ರೆ ಈ BMTC ಅವ್ರ ಕೈಗೆ ಸಿಕ್ಕಾಕೊಂಡ್ರೆ ಸಾಕು, ನೀವು ಅಪ್ಪಚ್ಚಿನೇ ಆಗೋಗ್ಬಿಡ್ತೀರ. ಕೆಲವೊಂದಿಷ್ಟು BMTC ಚಾಲಕರು ಅಚಾತುರ್ಯದಿಂದ ವೆರಿ ಡೆಡ್ಲಿ ಡೇಂಜರಸ್ ಆಗಿ ಬಸ್ಗಳನ್ನು ಓಡಿಸ್ತಾರೆ. ಅದರಲ್ಲಿ ರಾತ್ರಿ ಆಗ್ತಾ ಇದ್ದಂಗೆ, ಈ ಡ್ಯೂಟಿ ಮುಗಿತಾ ಇದ್ದಂಗೆ ಅವ್ರಿಗೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಆಫ್ಕೋರ್ಸ್ ಈ ಟ್ರಾಫಿಕ್ ಕಿರಿಕಿರಿ ಆಗಿರುತ್ತೋ ಅಥವಾ ಏನೋ ಮತ್ತೊಂದು ಟೆನ್ಷನ್ಗಳಿರುತ್ತೆ. ಆದರೆ ಜನರ ಪ್ರಾಣವನ್ನು ಲೆಕ್ಕಿಸದೆ ಇತ್ತೀಚೆಗಂತೂ ಒಂಚೂರು ಕಮ್ಮಿ ಆಗಿದೆ BMTC ಬಸ್ಗೆ ಸಿಕ್ಕಾಕೊಂಡು ಸಾಯೋರ ಸಂಖ್ಯೆ. ಆದರೆ ಈ ಒಂದು ಚಾಲಕ ಏನು ಮಾಡಿದಾನಂತಂದರೆ, ಆ ಯುವತಿ ಜೊತೆಗೆ ಕಿರಿಕ್ ಮಾಡ್ಕೊಂಡಿದ್ದಾನೆ. ಏನು ಕಿರಿಕ್ ಮಾಡ್ಕೊಂಡಿದ್ದಾನಂತಂದರೆ, ಆ ಯುವತಿ ರ್ಯಾಶ್ ಆಗಿ ಓಡಿಸ್ತಾ ಇದ್ಲು, ಅದಕ್ಕೋಸ್ಕರ ನಾನು ಹಿಂಗೆ ಮಾಡಿದೆ ಅಂತ ಅಲ್ಲ. ಈ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾರೊಬ್ಬ ಟ್ರಕ್ ಅವನು ಕಿರಿಕ್ ಮಾಡ್ಕೊಂಡಿದ್ದಾನಂತೆ, ಅವ್ರ ಜೊತೆ ಜಗಳ ಆಡ್ತಾ ಇದ್ದ. ಈ ಯುವತಿ ಜಗಳ ಆಡ್ತಾ ಇದ್ಲು. ಅದಕ್ಕೆ ಇವನು ಹಿಂದೆ, ಈ ಟ್ರಕ್ಕು ಮತ್ತು ಈ ಕಾರ್ ಹಿಂದೆ ಈ ಬಸ್ ಅವನಿದ್ನಂತೆ. ಸೊ ಬಸ್ ಒಂದು ಟ್ರಾಫಿಕ್ ಸಿಗ್ನಲ್ ಜಂಪ್ ಆಗಿದ್ದಕ್ಕೆ, ಟ್ರಾಫಿಕ್ ಸಿಗ್ನಲ್ಸ್ ಬಿದ್ದಿದ್ದಕ್ಕೆ ಈ ಥರ ಮಾಡಿದಾನಂತೆ. ಆ ಯುವತಿಗೆ ಬಾಯಿಗೆ ಬಂದಾಗ ಬೈತಾನಂತೆ. ಬೈದ ನಂತರ ಆ ಯುವತಿ ಸಿಟ್ಟಾಗಿ ಅಲ್ಲಿ ಜಿಬ್ರಾ ಪಟ್ಟಿ ಇದೆಯಲ್ಲ, ಜಿಬ್ರಾ ಪಟ್ಟಿ ಮೇಲೆ ನಿಂತ್ಕೊಂಡು, ಅದು ಕೂಡ ಟ್ರಾಫಿಕ್ ಸಿಗ್ನಲನ್ನು ಕ್ರಾಸ್ ಮಾಡಿ ಮುಂದೆ ರೆಡ್ ಸಿಗ್ನಲ್ ಬಿದ್ದಿದೆ. ಆ BMTC ಚಾಲಕನಿಗೆ ಅಷ್ಟು ಬುದ್ಧಿ ಬೇಡವಾ ಅಂತ. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟರೆ ಏನಾಗುತ್ತೆ? ಈಗ ಯುವಕ ಅದೇನು ಚಾಲಕ ಇದ್ದಾನಲ್ಲ, ಅವನಿಗೆ ಸಸ್ಪೆಂಡ್ ಮಾಡಲಾಗಿದೆ. ರಾಮಲಿಂಗ ರೆಡ್ಡಿ ಅವರು ಸಸ್ಪೆಂಡ್ ಮಾಡಿದ್ದಾರೆ. ಏನು ಈ ಬಗ್ಗೆ ಅಂದರೆ, ಏನು ಜಗಳ ಆಯ್ತಲ್ಲ, ಈ ಒಂದು ಘಟನೆ ನಡೆಯುತ್ತಲ್ಲ, ಈ ಘಟನೆ ಇಡೀ ದೇಶಾದ್ಯಂತ BMTC ಬಸ್ನ ಮರ್ಯಾದೆ ತೆಗೆದಿದ್ದಾನೆ ಈ ಒಬ್ಬ ಚಾಲಕ. ಅದು ಏನಾಯ್ತೋ ಏನೋ ಗೊತ್ತಿಲ್ಲ. ಆದರೆ ಬಸ್ಸನ್ನು ಸೈಡ್ಗೆ ಹಾಕಿ ಮಾತಾಡಿದಿದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ವೇನೋ. ತನ್ನ ಮರ್ಯಾದೆನೂ ಹೋಯ್ತು, ಬಿಡಿ BMTC ಮರ್ಯಾದೆನೂ ಹೋಯ್ತು, ಬೆಂಗಳೂರು ಮರ್ಯಾದೆನೂ ಹೋಯ್ತು. ಯಾಕೆ? ಸಿಟ್ಟಿನ ಕೈಲಿ ಬುದ್ಧಿ ಕೊಟ್ಟಿದ್ದಕ್ಕೆ. ಅದೇನೇ ಆಗಲಿ, ತಪ್ಪುಗಳಾಗ್ತಾ ಇರತ್ತೆ. ತಪ್ಪುಗಳು ಆದಂಥ ಸಂದರ್ಭದಲ್ಲಿ ಅದನ್ನು ತಿದ್ದುಕೊಳ್ಬೇಕು. ಸಿಟ್ಟಿನ ಕೈಲಿ ಬುದ್ಧಿ ಕೊಡಬಾರ್ದು. ಸಪೋಸ್ ಏನಾದರೂ ಆ ಯುವತಿ ಹಿಂಬದಿ ಚಕ್ರದಲ್ಲಿ ಸಿಕ್ಕಾಕೊಂಡಿದ್ರೆ ಏನಾಗ್ತಾಗಿತ್ತು? ಜೀವ ಹೋಗಿದ್ದಿದ್ರೆ ಈ ಚಾಲಕ ಏನಾದರೂ ಕೊಡ್ತಿದ್ನಾ? ಇಲ್ಲ. ಈಗಾಗಲೇ BMTCನಲ್ಲಿ, ಈಗಾಗಲೇ ಬೆಂಗಳೂರಲ್ಲಿ ಟ್ರಾಫಿಕ್ ಕಿರಿಕಿರಿ ಜಾಸ್ತಿ ಹೋಗ್ಬಿಟ್ಟಿದೆ. ರೋಡ್ಗಳೆಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ. BMTC ಚಾಲಕರಿಗೆ ನಿಮ್ಮದು ಕೂಡ ಗೊತ್ತಾಗತ್ತೆ, ನಿಮ್ಮ ಸಮಸ್ಯೆಗಳು ಕೂಡ ಗೊತ್ತಾಗತ್ತೆ. ಆದರೆ ಏನು ಮಾಡೋದು? ವ್ಯವಸ್ಥೆನೇ ಹಂಗಾಗಿ ಹೋಗ್ಬಿಟ್ಟಿದೆಯಲ್ಲ. ಅದಕ್ಕೋಸ್ಕರ ಈ ಥರ ಮಾಡೋದಕ್ಕೆ ಹೋಗ್ಬೇಡಿ. ಜನಸಾಮಾನ್ಯರು ಓಡಾಡ್ತಾ ಇರ್ತಾರೆ. ನೀವು ಕೂಡ 24 ತಾಸು ರೋಡಲ್ಲೇ ಇರ್ತೀರಾ. ಕಿರಿಕಿರಿಗಳಾಗ್ತಾನೆ ಇರತ್ತೆ. ನೀವು ದಿನ ಓಡಾಡ್ತಾ ಇರ್ತೀರಾ. ಈಗ ನಿಮ್ಮಂಥವ್ರು ಏನು ಮಾಡ್ತಾರೆ ಅಂತಂದರೆ, ಯಾವತ್ತೋ ಒಂದಿನ ಹೊರಗಡೆ ಹೋಗಿ ಆಫೀಸ್ಗೆ ಬಂದು ಕೂತ್ಕೊಳ್ತೀವಿ. ಸೊ 24 ತಾಸು ನೀವು ಆಟೋ ಚಾಲಕರಾಗಿರಬಹುದು ಅಥವಾ ಈ BMTC ಆಗಿರಬಹುದು. ಸೊ ಇವರೇ ರೋಡಲ್ಲಿ ಇರ್ತಾರಲ್ಲ, ಸ್ವಲ್ಪ ನೀವೇ ಜಾಗರೂಕರಾಗಿರಬೇಕು. ಯಾವನಾದರೂ ಸಿಗ್ನಲ್ ಜಂಪ್ ಮಾಡ್ತಾ ಇದ್ದರೆ, ರೂಲ್ಸ್ ಫಾಲೋ ಮಾಡ್ತಿಲ್ಲ ಅಂತಂದರೆ ಕಪಾಳಕ್ಕೆ ಹೊಡೆದು ನೀವು ಬುದ್ಧಿ ಕಲಿಸ್ಬೇಕು. ಆದರೆ ನೀವೇ ಈ ಥರ ಬುದ್ಧಿಗೇಡಿಗಳ ಥರ ಮಾಡಿದ್ರೆ ಹೆಂಗೆ ಅಲ್ವಾ? ಸೊ ಅದಕ್ಕೋಸ್ಕರ ಈಗ ಇದೇ ಜಾಸ್ತಿ ಚರ್ಚೆ ಆಗ್ತಾ ಇದೆ. ಈಗ ರಾಮಲಿಂಗ ರೆಡ್ಡಿ ಅವರು ಆ ಚಾಲಕನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಸೊ ಇದು ಬೆಂಗಳೂರಿಗೆ ಸೇರಿದಂತೆ ಈ ಥರ ಒಂದು ಕಿರಿಕಾಗಿದೆ. ಇನ್ನೊಂದು ಕಿರಿಕಾಗಿದೆ. ಆ ಕಿರಿಕನ್ನು